ಹಾರ್ದಿಕ ಶುಭಾಶಯಗಳು. ಕಂಗ್ರ್ಯಾಚುಲೇಷನ್ಸ್. ಆ್ಯಕ್ಷನ್ ಪ್ಯಾಕ್ಟ್, ಇಮೋಷನ್ ಪ್ಯಾಕ್ಟ್, ಡೈಲಾಗ್ ಪ್ಯಾಕ್ಟ್, ಫುಲ್ ಒಂದು 3 hours ನಿಮ್ಮನ್ನು ಬೇರೆಯೇ ಒಂದು ಎರಾಗೆ ಕರ್ಕೊಂಡು ಹೋಗುವಂಥ ಒಂದು ಸಿನಿಮಾ. ಸುಮಾರು ಡೈಲಾಗ್ಗಳು, ಪಂಚ್ ಡೈಲಾಗ್ಸ್ ಇದ್ದಾವೆ ಆ್ಯಂಡ್ ವೆರಿ ಟಚಿಂಗ್. ನೀವು ಕ್ಯಾರೆಕ್ಟರ್ಗಳ ಜೊತೆ ಟ್ರಾವೆಲ್ ಆಗ್ತೀರಾ ಆ್ಯಂಡ್ ಇಟ್ಸ್ ವೆರಿ ಈಸಿ ಟು ರಿಲೇಟ್. ಸಕ್ಕತ್ತಾಗಿ ತೋರಿಸಿದ್ದೀರಾ. ಎವ್ರಿ ಫ್ರೇಮ್ ಇಸ್ ವೆರಿ ವೆರಿ ಗ್ರ್ಯಾಂಡ್ ಆ್ಯಂಡ್ ರಿಚ್. ಎಲ್ಲರೂ ಅವರವರ ಪಾತ್ರಕ್ಕೆ ಸೂಪರ್ ಆದಂಥ ಜಸ್ಟಿಸ್ ಮಾಡಿದ್ದಾರೆ. 3 hours ಹೇಗೆ ಹೋಯ್ತು ಅಂತ ಗೊತ್ತಾಗಲಿಲ್ಲ ಆ್ಯಂಡ್ ಸುಮಾರಷ್ಟು ಕಣ್ಣೀರು ಬರುವಂಥ ಇಮೋಷನ್ಸ್ ಇದೆ, ನಗಾಡುವಂಥ ಹ್ಯೂಮರ್ ಇದೆ ಆ್ಯಂಡ್ ಆ್ಯಕ್ಷನ್ ಅಂತೂ ಕೇಳಂಗೆ ಇಲ್ಲ, ಫುಲ್ ಮಾಸ್. ನನಗೆ ಆಫ್ಟರ್ ಲಾಂಗ್ ಟೈಮ್ ಒಂದು ಕಂಪ್ಲೀಟ್ ಸಿನಿಮಾ ನೋಡಿದ ಫೀಲ್ ಬಂತು ಆ್ಯಂಡ್ 3 hours ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಪ್ರತಿಯೊಂದು ಕ್ಯಾರೆಕ್ಟರ್ಸು ಎಷ್ಟು ಕನೆಕ್ಟ್ ಆಗ್ತಾರೆ ಅಂದರೆ, ನಾನಂತೂ ಒಂದು ಎಷ್ಟೊಂದು ಸುಧೀರ್ ಸರ್ ಅಳಿಸೇ ಬಿಟ್ಟಿದ್ದಾರೆ. ಟು ಬಿ ರಿಲಿ ಆನೆಸ್ಟ್, ಎಲ್ಲರೂ ಅಳ್ತಾ ಇದ್ರು ಮಧ್ಯೆ. ಫೈಟ್ಸ್ಗಳು ಮತ್ತು ಡೈಲಾಗ್ ನಂಗೆ ತುಂಬ ಇಷ್ಟ ಆಗಿತ್ತು. ಯಾಕಂದರೆ ಯಾವ ಫೈಟ್ಸು ನಾರ್ಮಲ್ ಆಗಿಲ್ಲ, ಏನಾದರೂ ಒಂದು ಚಾಲೆಂಜ್ ಇದೆ. 2 ಕೈ 2 ಕಾಲು ಅಂತೂ ಕಂಪ್ಲೀಟಾಗಿ ಯೂಸ್ ಮಾಡಲ್ಲ. ಆ ಥರ ಪ್ರತಿಯೊಂದು ಫೈಟಲ್ಲೂ ಏನಾದರೂ ಒಂದು ಚಾಲೆಂಜ್ ಇದೆ. ಆ್ಯಂಡ್ ಡೈಲಾಗ್ಸ್ ಅಂತೂ ಕುತ್ಕೊಂಡು ವಿಸಿಲ್ ಹಾಕಬೇಕು. ಆ ಥರ ಡಿಬೋಸ್ ಆಗಿರ್ಬೋದು, ಆರಾಧನಾ ಅವ್ರ ಡೆಬ್ಯೂಟೆಂಟ್ ಅಂತ ಅನಿಸೋದೇ ಇಲ್ಲ. ಪ್ರತಿಯೊಂದು ಕ್ಯಾರೆಕ್ಟರು ಜಸ್ಟಿಸ್ ಇದೆ ಆ್ಯಂಡ್ ಫುಲ್ ಸಿನಿಮಾ ನೀವು ಕತೆ ಜೊತೆ ಟ್ರಾವೆಲ್ ಮಾಡ್ತೀರಾ. ಆ್ಯಂಡ್ ಬೇರೆ ಅರವಿಂದ್ ಹೇಳ್ದಂಗೆ ಬೇರೆ ಎರಾದಲ್ಲಿ ಬೇರೆ ಬೇರೆ ಟೈಮ್ ಲೈನಲ್ಲಿ ಸಿನಿಮಾ ಹೋಗುತ್ತೆ. ಆ್ಯಂಡ್ ನೋಡಿ ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ತುಂಬ ಟೈಮ್ ಆದಮೇಲೆ ಒಂದು ಕಂಪ್ಲೀಟ್ ಸಿನಿಮಾ ನೋಡಿರೋ ಫೀಲ್ ಸಿಕ್ಕಿದೆ. ನನ್ನ ಕಾಟೆಲ್ಲ ನೋಡಿ ಸಖತ್ತಾಗಿತ್ತು. ನನಗೆ ಫೇವ್ರೇಟ್ ಆದದ್ದು ಬಂದು ಬೆವರು ಸುರಿಸ್ಬೇಕು, ಜೋಲ್ ಸುರಿಸ್ಬಾರ್ದು ಅನ್ನೋದು ಆ ಡೈಲಾಗು. ಆ್ಯಂಡ್ ಇನ್ನೊಂದು ನನಗೆ ತುಂಬ ಟಚ್ ಆಗಿದ್ದು ಯಾವ ಸೀನ್ ಅಂತ ಹೇಳಿದ್ರೆ, ಅವರು ಮೂಗರಾಗಿರ್ತಾರೆ, ಚೆಂಗ್ಲು ಅಂತ ಒಂದು ಕ್ಯಾರೆಕ್ಟರ್. ಸೀನ್ ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ. ಓಕೆ ಅವರದ್ದು ಒಂದು ಸ್ಪೆಷಲ್ ಮೂಮೆಂಟ್ ಇದೆ ಸಿನಿಮಾದಲ್ಲಿ, ಅದು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಗ್ರೇಟ್ ಮೂವಿ. ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್ ಆ್ಯಂಡ್ ಗುಡ್ ಲಕ್. ಕಂಗ್ರ್ಯಾಚುಲೇಷನ್.